ಗೈಸ್ ಏನು ಅಂದರೆ ಇವತ್ತು ಶೂಟಿಂಗ್ದು ಸ್ಕ್ರಿಪ್ಟಿಂಗ್ ಇದೆ ಇವತ್ತು. ಸೊ ಚಂದು ಮನೆ ಹತ್ರ ಬಂದಿದ್ದೀನಿ. ಸೊ ಇವತ್ತೊಂದು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್. ನಾಳೆಯಿಂದ ಒಂದು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ಚಂದು ಬರ್ತಾಯಿದ್ದಾನೆ, ಕೆಳಗಡೆ ಹೋಗೋಣ ಈಗ. ನಿನ್ನೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತಿದ್ದೆ. ಸೊ ಚಂದು ಒಂದು ಸ್ವಲ್ಪ ವರ್ಕ್ ಮೇಲೆ ಆಚೆ ಹೋಗಿದ್ದ. ಸೊ ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಅವನಿದ್ರೆ ಒಂದು ಸ್ವಲ್ಪ ಕಂಟೆಂಟ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ಅದಕ್ಕೆ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಇವತ್ತು ಲೈಕ್ ಎಲ್ಲರೂ ಇದ್ದಾರೆ. ಸೊ ಅದಕ್ಕೆ ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಏನು ಅಂದರೆ ಕೆಲಸ, ನಾನು ಎಲ್ಲಿದ್ದೀನಿ, ನಾ 2 ಕಡೆ ನಾನು ಲೈಟಿಂಗ್ ಬಿಚ್ಚಿಲ್ಲ ಗೈಸ್. 3 ಗಂಟೆ ಒಳಗಡೆ ಬಿಚ್ಚಬೇಕು, ಇಲ್ಲಾಂದರೆ ನಮ್ಮಪ್ಪ ಆ ಥರದ್ದೆಲ್ಲ ಮದುವೆ ಮಾಡ್ತಾರೆ. ಮತ್ತು ಇನ್ನೊಂದು ಚಂದು ಈಗ ಬಂದ. ಬನ್ನಿ, ಅವನಿಗೆ ಸ್ವಲ್ಪ ಲೈಕ್ ಪ್ರಾಪರ್ಟೀಸ್ದು ಒಂದು ಲೀಸ್ಟ್ ಮಾಡಿದ್ದೀನಿ. ಅದನ್ನು ಕೊಟ್ಬಿಟ್ಟು ಏನೇನೇನು ಅಂತ ಎಲ್ಲ ಹೇಳಿಬಿಟ್ಟು ಗೈಸ್ ಈಗ ಪ್ರಾಪ್ಸ್ ಲೀಸ್ಟ್ ಕೊಟ್ಟಿದ್ದೀನಿ. ನೋಡ್ತಿದ್ದೆ ಅಣ್ಣ. ಗೈಸ್ ಏನೂ ಬರ್ದಿಲ್ಲ ಗೈಸ್, ಏನೇನು ಅಂತ ಅಲ್ಲ, ಏನೇನು ಬೇಕೋ ಅದು ಬರ್ದಿದ್ದೀನಿ. ರೆಡಿ ಆಗ್ತಾನೆ ಗೈಸ್. ರಿಂಗ್ ಕೊಟ್ಬಿಟ್ಟು ಬರೋಕ್ಕೆ ಈಗ ಅಜ್ಜಾರಕ್ಕೆ ಹೋಗಿ ರಿಂಗ್ ಕೊಟ್ಬಿಟ್ಟು ಬಜೆಟ್ ಸೇವ್ ಮಾಡ್ಬೇಕು ಗೈಸ್ ಫಸ್ಟು. ಏಯ್ ಆ ಥರ ಏನಿರಲ್ಲ. ಬನ್ನಿ ಗೈಸ್, ರಿಂಗ್ ಎತ್ಕೊಂಡೋಗ್ಬಿಟ್ಟು ಅಜ್ಜಾರ ಕೊಟ್ಬಿಟ್ಟು ಅಣ್ಣ ಗಣೇಶನ ಹಬ್ಬಕ್ಕೆ ತಂದಿದ್ದು ಇವತ್ತು ಕೊಡ್ತಾ ಇದ್ದೀವಿ. ಇಲ್ಲಿದೆ ರಿಂಗು. ಎಲ್ಲ ಅಟ್ಟಿರ್ತಾನೆ. ಗುರು ಎಲ್ಲೈತೆ ರಿಂಗು? ಇಲ್ಲಿ ಬನ್ನಿ ಗೈಸ್, ಎತ್ಕೊಂಬರೋಣ ನೋಡಿ. ಅಲ್ಲ ಇಲ್ಲಿಂದ ಎಲ್ಲಿಗೆ ಎತ್ಕೊಂಬರೋದು ಗುರು? ದಟ್ಸ್ ವೈ ಐ ಆಮ್ ಟೋಲ್ಡ್. ಫಸ್ಟೇ ಹೇಳಿದೆ ಲಾಗಲ್ಲಿ. ಚಂದು ಕೇಳಿದೆ ಅದೇನು ಇಷ್ಟು ದಿನ ಇಲ್ಲಿ ಬಿಟ್ಟಿದ್ಯಾ ಅಂತಂದ್ರೆ, ಅದನ್ನ ಮೊರ್ತೋಗ್ಲಿ ಅಂತ ಕಾಯ್ಕೊಂಡಿದ್ದೆ, ಅದನ್ನ ಮರೀತಲ್ಲ ಅಂತ ಹೇಳ್ತೇನೆ. ಚಂದು ಕಳಾಕಾರರು ನೋಡಿ ಗೈಸ್, ಎಷ್ಟು ದೊಡ್ಡದು. ಇದನ್ನ ಎತ್ಕೊಂಡು ಹೋಗ್ಬೇಕು ಇವಾಗ ಸ್ಕೂಟಿಯಲ್ಲಿ. ಗೈಸ್ ಇನ್ನೊಬ್ಬ ಇದ್ದಾನೆ ನೋಡಿ ಗೈಸ್, ನನ್ನ ಫ್ರೆಂಡ್ ಇವನು. ನಮ್ಮ ಬಗ್ಗೆ ಇಂಟ್ರೊಡಕ್ಷನ್, ನಿನ್ನ ಫ್ರೆಂಡ್ ಏನಲ್ಲಪ್ಪ, ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಬೇಕಿಲ್ಲ. ಎಂತ ಮಾತಾಡ್ತಾನೆ ಅದ್ರ ಗೊತ್ತು. ಏನು ನಮ್ಮ ಹೆಸರೇ ಗೊತ್ತು, ನಮ್ಗೆ ಇಂಟ್ರೊಡಕ್ಷನ್ ಬೇಕಿಲ್ಲ. ಓಜಿ ಇದ್ದಂಗ. ಅಂಕಲ್ ಕೊನೇನ್ ಗುದ್ದು ಬಿಡ್ತಾನ ಗುರು. ಈ ಮೊಮ್ ಬಸ್ಸಿಗೆ ಕಡೆ ಅಲ್ಲಿ ಬಸ್ಸಿಗೆ ಗಡ್ಡ ಬಂದ್ಬಿಟ್ಟು ತಡ್ಕೊ. ಬಸ್ಸಲ್ಲಿ ಬಂದಿಲ್ಲ ಅವ್ರಿಗೆ ಬರ್ತಾರೆ ಬೇರೆ. ಅದು ಚೆನ್ನಾಗಿ ಹೇಳ್ತಾರೆ ರೀಸನ್ಗಳು. ಕ್ರೇಜಿ ಇರಲ್ಲ. ನಿನ್ನೆನೋ ಮೊನ್ನೆನೋ ಗಾಡಿಯಲ್ಲಿ ಬರ್ತಾ ಇದೀವಿ ಮಚ್ಚ, ಇರು ದೂರಿಸ್ತೀನಿ ಅಂತ ಹಿಂಗೆ ಹೋದ. ಆಟ ಮುಂದೆ ಓಮ್ನಿ ಫುಲ್ ಹೈವೇ ಚೆನ್ನಾಗಿ ಓಡಿಸ್ತಾನೆ. ನಿಲ್ಸ್ಬಿಟ್ಟು ನಾ ಸಡನ್ ಆಗಿ ಬಂದ್ಬಿಡ್ತಾರೆ ಅವ್ರಿಗೆ. ಹಂಗೆ ಅವ್ನಿಗೆ ಬರಬಾರ್ದು ಅಡ್ಡ. ಅವ್ನು ಹೆಂಗೆ ಗೊತ್ತು, ಅಮೇರಿಕನ್ ರೂಲ್ಸ್ ಇರ್ಬೇಕು ಅವ್ರಿಗೆ. ಯಾರು ಹಂಗೆ ಸಡನ್ ಆಗಿ ಅಡ್ಡ ಅವ್ರಿಗೆ ಇಂಟಿಮೇಟ್ ಮಾಡಿ ಅಡ್ಡ ಬಂದು ಕಂಟ್ರೋಲ್ ಮಾಡ್ತಾನೆ, ಇಲ್ಲಾಂದ್ರೆ ಗುದ್ದುತ್ತಾನೆ ಅಷ್ಟೇ. ಅವನಿಲ್ಲ ಇವನು ಹೋಗ್ತಾನೆ, ಅವರು ಹೋಗ್ತಾನೆ. ಯಾಕೆ ಗೈಸ್ ನನ್ನ ಚಂದು ಕಾಂತಾರ ನೋಡಕ್ಕೆ ಹೋಗಿದ್ದ ಗೈಸ್. ಕಾಂತಾರ ಮೂವಿ ನೋಡಕ್ಕೆ ಹೋಗಿದ್ದು. ಅದೇ ಮೂವಿ ನೋಡಕ್ಕೆ ಹೋಗಿದ್ದಲ್ಲ, ಚೆನ್ನಾಗಿದೆ ಗುರು. ಅಂದರೆ ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಫಸ್ಟ್ ಅದೇ ಅದೊಂದು ಎರಡನೇ ಸ್ಟೋರಿ ಒಂಥರ ಇದೆ. ಹೊಸದಾಗಿ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಇನ್ನೊಂದು ಪಾರ್ಟ್ 2 ಏನೋ ಪಾರ್ಟ್ 2 ಪಾರ್ಟ್ 3 ಗೊತ್ತಿಲ್ಲ. ಅದು ಪಾರ್ಟ್ 2 ಇರ್ಬೋದು. ಅದರ ಒಂದು ಪಾರ್ಟ್ 5 ಲಾಸ್ಟ್ ಅಂದರೆ ಲಾಸ್ಟಲ್ಲಿ ಇದು ಚೆನ್ನಾಗಿದೆ. ದೇವರು ಬರೋದು ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ, ಒಳ್ಳೆ ಕಂಟೆಂಟು. ರಿಸರ್ಚ್ ಸೆಲೆಕ್ಟ್ ಮಾಡೋರೆ, ಪ್ಯಾಕೇಜು ಚೆನ್ನಾಗಿ ಮಾಡೋದು. ಅವ್ರದ್ದೇ ನಮ್ಮ ಹೈಲೈಟ್ ಇದರಲ್ಲಿ VFX ಜಾಸ್ತಿ ಇಲ್ಲ. ಗೌರ್ಮೆಂಟ್ ಶಾರ್ಟ್ಸು
ಅಲ್ಲಿ ಲೋಕಲ್ ಥಿಯೇಟರ್ ನಾವು ನಮ್ಮನೆ PVR ಮತ್ತೆ ಮ್ಯಾಕ್ಸು ಮ್ಯಾಕ್ಸ್ ರಿಚ್ ಪರ್ಸನ್. ಇವಾಗ ನಾನು ಇದು ಎತ್ಕೊಂಡು ಹೋದ ನೋಡಿ ಕಂಬಿ ಆ ಥರ ದಿನ ಒಂದೊಂದು ಎತ್ಕೊಂಡು ಹೋಗ್ತಾ ಇರಬೇಕು. ಅಲ್ಲಿ ಇದು ನಮ್ಗೆ ಗೊತ್ತಿರೋ ವೆಲ್ಡಿಂಗ್ ಶಾಪ್ ಒಂದು ಐತೆ ಅಲ್ಲಿ. ಹೇಳ್ತೀನ ಎಣ್ಣಗೆ ಹೋಗಿ ದಿನ ಬೆಳಗ್ಗೆ ಸಾಯಂಕಾಲ ಎತ್ಕೊಂಡು ವರ್ಕೌಟ್ ಆಯಿತು. ಮಸಲ್ಸ್ ಎಲ್ಲ ಹೆಂಗೆ ಬೆಳೆದಿದೆ ನೋಡಿ. ಬಿರಿಯಾನಿ ಕೊಡಿಸ್ತೀನಿ ತಿನ್ಕೊಂಡು ಬಂದು ಅಷ್ಟೇ. ತಿನ್ಬೇಕು ಒಂದ್ಸಲಿ ಅವನು ಒಂದ್ಸಲಿ ನಾನು ಕೊಡ್ತಾನೆ ಇರ್ತೀವಿ. ಮಚ್ಚ ಒಳ್ಳೆ ನಿದ್ದೆ ಬರ್ತಾಯ್ತಲ್ಲ. ಈಗ 3 ದಿನದಿಂದ ನಿದ್ದೆ ಇಲ್ಲ, ನಿದ್ದೆ ಬರ್ತಾನೆ ಇರ್ತೀವಿ. ಹೋಗಿ ತಿನ್ಬಿಟ್ಟು ತಿನ್ನಿರಲ್ಲ ಹಾಂ ಅಷ್ಟೇ ತಗೊಂಡು ಅವರು. ನಂಗಾದ್ರೆ ಮತ್ತೆ ಸಿಗ್ಲಾ? ಆಮೇಲೆ ಸ್ವಲ್ಪ ಕಥೆ ಡಿಸ್ಕಷನ್ ಐತೆ, ಆಮೇಲೆ ಮಾಡ್ತೀನಿ. ಇವಾಗ ಗೈಸ್ ಅಣ್ಣ ಬಂದ ಗೈಸ್. ಎಲ್ಲಿಗೆ ಇವಾಗ? ಎಲ್ಲ ಪ್ರಯಾಣ ನಡಿ ಇರೋದು 10 ನಿಮಿಷ. ಹಾಂ ಗೈಸ್ ಅವನಿಂದ ½ an hour ವೇಸ್ಟ್ ಮಾಡ್ದ. ಇವಾಗ ಒಂದು 10 ನಿಮಿಷ ವೇಸ್ಟ್ ಮಾಡ್ತಾನೆ. ಇವಾಗ ಬಂದರೆ ಟೈಮೇ ವೇಸ್ಟ್ ಮಾಡ್ತಾ ಇರ್ತಾನೆ ಗೈಸ್. ಇವಾಗ ನಮ್ಮ ಒಂದು ಸ್ನಾನ ಮಾಡ್ಕೊಂಡು ಇನ್ನೂ ಊಟನೇ ಮಾಡಿಲ್ಲ ಗೈಸ್. ಇದು ಪೂಜೆ ಇದೆಯಾ? ಏನು ಪೂಜೆ? ಏನು ಮಾಡ್ತಾರೆ? ಏನು ಸ್ಪೆಷಲ್ ನಾನ್ ವೆಜ್? ಯಾಕೆ ಮಚ್ಚ ನಾನ್ ವೆಜ್ ಮಾಡಲ್ಲ? ಇಲ್ಲೇನಾ? ಬಾ ಹಂಗೆ ಹೋಗೋಣ. ಇಲ್ಲ ಮಚ್ಚ ಸಮಾಚಾರ ಸರಿದಾಯ್ತು. ಗೈಸ್ ನಮ್ಮ ಕೊನೆನ್ಗೆ ಚುಮ ಅನ್ಸು ಈಗ. ಏನು ಕೊನೆನ್? ಅರ್ದು ಊರ್ ಬಾಗಿಲಾಗ್ಬಿಡ್ತದೆ ಕಣೋ, ಹರ್ಕಬೇಕು, ಇಲ್ಲಾಂದ್ರೆ ಹುಡುಗಿರ್ ಸಿಗಲ್ಲ. ಇಲ್ಲ ಏನು ಅಷ್ಟು ಸ್ಪೀಡಾಗಿ ಹೊಡ್ಕೊಂತಿದ್ದೆ? ಏನೋ ನೋಡ್ದೆ? ಕರೆಕ್ಟಾಗಿ ಹೇಳು, ಏನು ನೋಡ್ದೆ ಅಂತ. ಅಲ್ಲ ಏನು ನೋಡ್ದೆ? ಗೈಸ್ ಬರ್ತಾ ಹಂಗೆ ಕಣ್ಣಿಗೆ ಕಾಣಿಸಿದ್ರು ಗೈಸ್. ಸಿಗ್ತಾನೆ ಕೊನೆಯನ್ನ ಮನೆ ಹತ್ರ ಬಿಟ್ಟೆ. ಈಗ PTS ಹತ್ರಿಗೆ ಹೋಗ್ತಾ ಇದ್ದೀನಿ. ಲೈಟಿಂಗ್ ಬಿಚ್ಚಬೇಕು. ಏನು ಅಂದರೆ ಬಿಚ್ಚಾನ ಅಂತ ಬಂದೆ, ಮತ್ತೆ ಸೋಮವಾರ ಹಾಕಬೇಕು. ಅದಕ್ಕೆ ಹಾಗೆ ಬಿಟ್ಬಿಟ್ಟು ಸೋಮವಾರ ಮತ್ತೆ ಹಾಕಬೇಕು. ಅದಕ್ಕೆ ಹಂಗೆ ಕಲೆಕ್ಷನ್ ತೆಗೆದುಬಿಟ್ಟು ಗೈಸ್ ಇದೆ ಗೈಸ್ ಲೈಟಿಂಗ್ ಹಾಕಿರೋದು. ನಿಮಗೆ ಲೈಕ್ ಮದುವೆ ಫಂಕ್ಷನ್ಸ್ ಬರ್ತಡೇ ಇವೆಂಟ್ಸ್ ಯಾವುದೇ ಆಗಿರಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಇವೆಂಟ್ ಚೆನ್ನಾಗಿ ಮಾಡ್ಕೊಡೋಣ. ಈಗ ತಾನೇ ಗೋಡನ್ ಹತ್ರ ಬಂದೆ, ಸಿಕ್ಕಿದ್ದಾರೆ ಇಬ್ಬರು. ಇವನು ಒಂಥರ ಅವನು ನೋಡ್ರಿ, ಅವನು ಕಳ್ಳ ಮುಚ್ಚಿಕೊಂಡು ಓಡ್ತಾ ಇದ್ದಾನೆ. ಇದು ಪಪ್ಪಿ. ಇವನು ಇವನು ಒಂಥರ ನೀನೇ ನಾನು ಲವ್ ಮಾಡ್ತಾ ಇದ್ದೀನಿ. ಇಲ್ಲೊಬ್ಬ ಸಿಂಗರ್ ಇದ್ದಾನೆ ಗೈಸ್. ಸಿಂಗರ್ ಟೌನಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ಗೋಡನ್ ಹತ್ರ ಹೋಗ್ತಿದ್ದೀನಿ. ಫ್ರೆಂಡ್ಸು ಮೂವಿಗೆ ಹೋಗಿದ್ದಾರೆ. ಸೊ ನನಗೆ ಗೋಡನ್ ಹತ್ರ ಒಂದು ಸ್ವಲ್ಪ ಕೆಲಸ ಇತ್ತು. ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಮತ್ತೆ ಗೈಸ್ ಇವನ್ನೆಲ್ಲನ ಸಿಕ್ಕಿದ್ರೆ ಒಂದು ಸ್ವಲ್ಪ ಹುಷಾರಾಗಿರಿ. ಜೊತೆಲೆ ಇದು 20 ರೂಪಾಯಿ ತಿನ್ಕೊಂಡು ಹೊರಟಾಗ್ತಾನೆ ಇವನು. ಅಂತವನೇ ಇವನು. ಕಷ್ಟ ಅಂದಾಗ ₹1 ಹಾಕಲ್ಲ ಅಂತವನೇ ಇವನು. ನನ್ನ ಮಗ ನಾನನ್ನ ದುಡಿಯಲ್ಲ ಗೈಸ್, ನನ್ನ ಮಗನ ದುಡ್ದು ವೇಸ್ಟ್ ಗೈಸ್. ನಿಮ್ಮಪ್ಪ ಜೊತೆ ದುಡಿತೀಯಲ್ಲ 20-40 ಎಲ್ಲೋ ಎತ್ತಿಕ್ತೀರಾ ಮನೆಯಲ್ಲಿ. ದುಡ್ದು ನಾನು ಕೊಡಲ್ಲ ಗೈಸ್. ಈಗ ತಾನೇ ಗೋಡನಿಂದ ಮನೆಗೆ ಹೋಗ್ತಿದ್ದೀನಿ. ಮನೆಗೆ ಹೋಗಿ ಸಿಗೋಣ ಬನ್ನಿ ಗೈಸ್. ಲೇಟ್ ಆಗೋಯ್ತು. ಸೊ ಯಾರೂ ಸಿಗಲಿಲ್ಲ ಇವತ್ತು. ಎಲ್ಲರೂ ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ. ಸೊ ಅದರಿಂದ ಯಾರೂ ಸಿಗಲಿಲ್ಲ. ನಾಳೆ ಸಿಗ್ತಾರೆ. ಈಗ ಬನ್ನಿ ಮನೆ ಹತ್ರ ಹೋಗೋಣ. ಬೇಬಿ ಇನ್ನು ನಮ್ಮೊಳಗೆ ಊಟ ಆಗ್ಬೇಕು ಗೈಸ್, ಮರ್ತೋಗ್ಬಿಟ್ಟಿದ್ದೀನಿ. ಬಾ ಪಿಡಿಗ್ರಿ ರಿಚ್ ಲೈಫ್ ಅಕ್ಕ ನಡಿ ಬಾ. ಗಾಯ್ಸ್ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ.
ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್. ಬಾಯ್ ಬಾಯ್, ಟಾಟಾ, ಸಿ ಯು.